ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ನಿನ್ನೆದು ವಿಡಿಯೋದಲ್ಲಿ ನಾನು ಫೇಸ್ ಯೋಗ ಬಗ್ಗೆ ಹೇಳಿದೆ. ಇವತ್ತು ಕೂಡ ಫೇಸ್ ಯೋಗ ಕಂಟಿನ್ಯೂಷನ್. ನಿನ್ನೆ ಕಣ್ಣಿನದು 2 ಎಕ್ಸಸೈಸ್ ಹೇಳಿಕೊಟ್ಟಿದೆ. ಇವತ್ತು ಕೂಡ ಕಣ್ಣಿನದು 3ನೇ ಎಕ್ಸಸೈಸ್. ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಮಾಡಿದವ್ರಿಗೆ ಗೊತ್ತೊಂದು ಇದೇ ಎಕ್ಸಸೈಸ್. ಲೆಫ್ಟ್ ಮೇಲೆ ರೈಟ್ ಡೌನ್, ಲೆಫ್ಟ್ ಮೇಲೆ ರೈಟ್ ಡೌನ್, ಮತ್ತು ರೈಟ್ ಮೇಲೆ ಲೆಫ್ಟ್ ಡೌನ್, ರೈಟ್ ಮೇಲೆ ಲೆಫ್ಟ್ ಡೌನ್. ಈ ಥರ ಎಕ್ಸಸೈಸ್ ಎಲ್ಲ ನಮಗೆ 10 ಟೈಮ್ಸು 15 ಟೈಮ್ಸು ಮಾಡ್ಬೋದು. ನೆಕ್ಸ್ಟ್ ಕಣ್ಣದು ಎಕ್ಸಸೈಸ್. ಹೀಗೆ ನಮ್ಮದು 2 ಬೆರಳು ಹೀಗೆ ಇಟ್ಟು ಕಣ್ಣು ನಾವು ಹೀಗೆ ಕಣ್ಣು ನಾವು ಸ್ವಲ್ಪ ಸ್ಟ್ರೆಚ್ ಮಾಡ್ತೇವೆ, ಮತ್ತು ಕಣ್ಣು ಓಪನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಿನ್ನೆ ಒಂದು ಎಕ್ಸಸೈಸ್ ಹೇಳಿಕೊಟ್ಟಲ್ಲ, ಕಣ್ಣು ಎಷ್ಟು ಕಷ್ಟಪಟ್ಟು ನಾವು ಕ್ಲೋಸ್ ಮಾಡೋದು ಮತ್ತು ಓಪನ್ ಮಾಡೋದು, ಅದರದ್ದು ಒಂದು ಬೇರೆ ವೇರ್ಷನ್ ಇದು. ಯಾವುದು ಕೂಡ ನಿಮಗೆ ಮಾಡ್ಬೋದು, ನಿಮಗೆ ಯಾವುದೇ ರೀತಿ ಆಗ್ತದೆ ಅದು ನಿಮಗೆ ಮಾಡ್ಬೋದು. ಸೊ ಇದು ಕಣ್ಣಿನದು 4ನೇ ಎಕ್ಸಸೈಸ್. ನೆಕ್ಸ್ಟ್ ನಮ್ಮದು ಐಬ್ರೋಸ್ ಮತ್ತು ಈ ಒಂದು ಫೋರ್ಹೆಡ್ ಈ ಥರ. ಇದು ಕೂಡ ನಾವು ನಾವು ಅದೆಲ್ಲ ಮಾತಾಡುವಾಗೆಲ್ಲ ಈ ಥರ ಎಲ್ಲ ಮಾಡ್ತೇವೆ. ಆ್ಯಕ್ಚುಲಿ ಫೇಸ್ ಎಕ್ಸಸೈಸ್ ಅಥವಾ ಫೇಸ್ ಯೋಗದಲ್ಲಿ ನಮ್ಮದು ಫೇಸ್ನಲ್ಲಿ ನಾವು ಎಂದ ಎಕ್ಸ್ಪ್ರೆಷನ್ ಕೊಡೋದು ಅದೆಲ್ಲ ನಮ್ಮದು ಫೇಸದು ಚಿಕ್ಕ ಚಿಕ್ಕ ಮಸಲ್ಸಿಗೆ ಸ್ಟ್ರೆಂತ್ ಆಗ್ತದೆ, ಒಳ್ಳೆದಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ನಾವು ತುಂಬ ಎಕ್ಸ್ಪ್ರೆಸಿವ್ ಆಗಬೇಕು. ನಾವು ನಮ್ಮದು ನಮ್ಮದು ಫೇಸ್ ಅಂದರೆ ನಮ್ಮದು ಮೈಂಡದು ಮಿರರ್ ಅಂತ ಹೇಳ್ತೇವೆ, ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಸೊ ನಮ್ಮದು ಮೈಂಡ್ ಖುಷಿ ಆದರೆ ನಮ್ಮದು ಫೇಸ್ ಕೂಡ ಖುಷಿಯಾಗಿ ಕಾಣ್ತದೆ. ಸೊ ಫೇಸ್ ಯೋಗ ಮಾಡುವಾಗ ನಮಗೆ ಖುಷಿ ಆಗ್ತದೆ, ಆಗ ನಮ್ಮದು ಮೈಂಡ್ ಕೂಡ ಖುಷಿ ಆಗ್ತದೆ. ಇದು ಕೂಡ ನಮಗೆ 10 to 15 ಟೈಮ್ಸ್ ಮಾಡ್ಬೋದು. ಈ ಎಕ್ಸಸೈಸ್ ಎಲ್ಲ ಬೆಳಿಗ್ಗೆ ನೀವು ಬ್ರಷ್ ಮಾಡುವಾಗ ಟೈಮಲ್ಲಿ ಮಾಡಿದರೆ ಅದಕ್ಕೆ ಬೇರೆ ಸೆಪ್ರೇಟ್ ಟೈಮ್ ಅಂತ ಕೊಡೋದು ಬೇಡ. ನೆಕ್ಸ್ಟ್ ಮೂಗಿನ ಎಕ್ಸಸೈಸ್ ಕೂಡ ನಾವು ಮಧ್ಯದಲ್ಲಿ ಮಾತಾಡುವಾಗ ಹೀಗೆ ಮಾಡ್ತೇವಲ್ಲ, ಮೂಗು ಕೆಲವರಿಗೆ ಸಿಟ್ಟು ಬರುವಾಗ ಈಗ ಮೂಗು ದೊಡ್ಡದಾಗ್ತದೆ. ಇದು ಕೂಡ ಒಂದು ಎಕ್ಸಸೈಸ್. ನೆಕ್ಸ್ಟ್ ನಮ್ಮದು ಚೀಕ್ಸ್ ಫಸ್ಟ್ ಎಕ್ಸಸೈಸ್. ಮಂಗಿತ ಅಲ್ಲ, ನಾವು ಎಷ್ಟು ಚೆಂದ ಇದ್ರೆ ಕೂಡ ಎಲ್ಲರೂ ಈ ಥರ ಮಾಡುವಾಗ ಒಂದೇ ಲೆಕ್ಕ ಕಾಣ್ತದೆ. ಸೊ ಇದು ಕೂಡ ನಿಮಗೆ 10 to 15 ಟೈಮ್ಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಮಂಕಿ ಅಂತ ನಾವು ಫಸ್ಟ್ ಈ ಥರ ಒಂದು ಎಕ್ಸ್ಪ್ರೆಷನ್ ಮಾಡುವಾಗ ನಮಗೆ ಹನುಮಾನ್ ಸ್ವಾಮಿ ನೆನಪು ಮಾಡ್ತೇವೆ. ಆ್ಯಕ್ಚುಲಿ ಹನುಮಾನ್ ಸ್ವಾಮಿ ಅವರದು ಎದೆ ಓಪನ್ ಮಾಡುವಾಗ ಭಗವಾನ್ ಶ್ರೀರಾಮ ಅದರೊಳಗೆ ಇತ್ತು. ಅದರದ್ದು ಮೀನಿಂಗ್ ಅಂದರೆ ದೇವರು ನಮ್ಮದು ಒಳಗೆ ಇದ್ದಾರೆ. ಯಾವಾಗಲೂ ನಾವು ಯಾರಾದರೆ ಕೂಡ ದೇವರು ನಮ್ಮದು ಒಳಗೆ ಇದ್ದಾರೆ. ಆ ದೇವರನ್ನೇ ನಾವು ಎಷ್ಟು ಪ್ರೀತಿ ಮಾಡೋದು ಅಷ್ಟು ಒಳ್ಳೆಯದಾಗುತ್ತೆ ನಮ್ಮದು ಲೈಫ್. ನಮ್ಮದು ಒಳಗೆ ಇದ್ದ ದೇವರನ್ನೇ ನಾವು ಎಷ್ಟು ಪ್ರೀತಿ ಮಾಡೋದು. ಒಳಗೆ ಅಂದರೆ ನಮ್ಮದು ಅದಕ್ಕೆ ಹೇಳೋದು ನಮ್ಮದು ವಿಲ್ ಪವರ್ ಅಂತ ಹೇಳ್ಬೋದು, ಲೈಫ್ ಅಂತ ಹೇಳ್ಬೋದು, ದೇವರಂತ ಹೇಳ್ಬೋದು. ಯಾವುದಾದ್ರೂ ಕೂಡ ನಾವು ನಮ್ಮದು ಎಷ್ಟು ಪ್ರೀತಿ ನಾವು ನಮ್ಮದು ಲೈಫಿಗೆ ಕೊಡೋದು ಅಷ್ಟು ಒಳ್ಳೆಯದಾಗತ್ತೆ ನಮ್ಮದು ಲೈಫ್. ನಾನು ಮೊದಲೇ ಹೇಳಿದಷ್ಟೇ. ಸೊ ಅದೊಂದಾಯಿತು ಚೀಕ್ಸದ ಎಕ್ಸಸೈಸಲ್ಲಿ. ಚೀಕ್ಸ್ ಮತ್ತು ಲಿಪ್ಸ್ ಈ ಸೈಡಲ್ಲಿ ಎಕ್ಸಸೈಸ್ ಅದೊಂದು ಬರ್ತದೆ. ನೆಕ್ಸ್ಟ್ 2 ಚೀಕ್ಸಲ್ಲಿ ಬಲೂನ್ ಥರ ನೆಕ್ಸ್ಟ್ ಎಕ್ಸಸೈಸ್ ಫುಲ್ ಬಲೂನ್. ಈಗ ತೋರಿಸಿದ್ದು ಒನ್ ಸೈಡ್ ಇನ್ನು ಇದೆಲ್ಲ ಮಾಡುವಾಗ ಇಲ್ಲಿ ಸ್ವಲ್ಪ ನೋವು ಥರ ಬರ್ತದೆ, ಆದರೂ ಮಾಡಿ ನಮ್ಮದು ಫೇಸಿಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಅಂದರೆ ಅದು ಕೆಲವರಿಗೆ ಆಗ್ತದೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಗಾಳಿ ಒಳಗಿಟ್ಟು ಇಲ್ಲಿ ಮಾತ್ರ ಈ ಥರ ಎಲ್ಲ ಮಾಡುವಾಗ ಕೆಲವೊಮ್ಮೆ ನೋಡಲಿಕ್ಕೆ ಚೆಂದ ಕಾಣ್ತಿಲ್ಲ, ಆದರೂ
ನಮ್ಮದು ಫೇಸ್ ಮಸಲ್ಗೆ ಎಲ್ಲ ಈ ಥರ ಒಳ್ಳೆಯದು. ಆ್ಯಕ್ಚುಲಿ ಇದೆಲ್ಲ ನಮ್ಮದು ಫೇಸ್ ಎಕ್ಸ್ಪ್ರೆಷನ್ ಅಲ್ಲ. ನಾವು ಮಕ್ಕಳನ್ನೇ ಎಲ್ಲ ಸುಮ್ಮನೆ ಬೈತಾರೆ, ನೀವು ಎಂತ ಇದಕ್ಕೆ ಗೋಷ್ಠಿ ಮಾಡೋದು ಹಾಗೆ ಎಲ್ಲ ಹೇಳ್ತಾರೆ, ಆದರೂ ಕೇಳ್ತಾರೆ, ಆದರೂ ಇದೆಲ್ಲ ಫೇಸ್ ಎಕ್ಸಸೈಸಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಅದು ಲಿಪ್ಸದ ಎಕ್ಸಸೈಸ್. ಆ ಇ ಉ, ಆ ಇ ಉ, ಆ ಇ ಉ, ಆ ಇ ಉ, ಅರ್ಥ ಆಯ್ತಾ? ಆಗ ಇಲ್ಲಿ ಎಲ್ಲ ನಮಗೆ ಟೈಟ್ ಆಗ್ತದೆ, ಮತ್ತು ಅಲ್ಲಿ ಎಲ್ಲ ನಮ್ಮದು ಮಸಲ್ಸ್ ಎಲ್ಲ ಸ್ವಲ್ಪ ಒಳ್ಳೆದಾಗ್ತದೆ, ಆಯಿತಾ, ದಿನಾಲು ಮಾಡುವಾಗ. ಸೊ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಅದು ಕೂಡ ಇಲ್ಲಿದು ಮಸಲ್ಸಿಗೆ ಎಲ್ಲ ಒಳ್ಳೆದು. ನಾವು ಯಾವ್ದು ತಿನ್ನುವಾಗ ಕಚ್ತೇವಲ್ಲ, ಹೀಗೆ ಅದು ನಾವು ಒಂದು ಎಕ್ಸಸೈಸ್ ಥರ ಮಾಡಬೇಕು. ಸ್ಟ್ರೈಟ್ ಮಾಡಬೇಕು, ಇಲ್ಲೆಲ್ಲ ಅದರದ್ದು ಇದು ಬರ್ತದೆ. ಮತ್ತು ಒಂದು ಸೈಡ್ ನಿಜವಾಗ್ಲೂ ನೆಗಡಲಿಕ್ಕೆ ಬರ್ತದೆ ಈ ಥರ ಎಲ್ಲ ಮಾಡುವಾಗ. ಆದರೂ ಫೇಸ್ ಯೋಗ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂದರೆ ಕೆಲವರಿಗೆ ಡಬಲ್ ಚಿನ್ ಬರ್ತದೆ, ಆಯಿತಾ. ಡಬಲ್ ಚಿನ್ ಬರುವಾಗ ಅದೇ ಎಂತ ಮಾಡಬೇಕಂದ್ರೆ, ನಮ್ಮದು ಈ ಚಿನ್ ಉಂಟಲ್ಲ, ಇಲ್ಲಿ ನಾವು ಟಚ್ ಮಾಡಬೇಕು. ಕೆಲವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಫಸ್ಟ್ ಟೈಮ್ ಮಾಡುವಾಗ, ಸ್ವಲ್ಪ ಸ್ಲೋಯಲ್ಲಿ ಮಾಡಬೇಕು. ಅದೇ ಥರ ನಮ್ಮದು ಶೋಲ್ಡ್ರಲ್ಲಿ ಅರ್ಥ ಆಯ್ತಾ? ಇದು ಒಂದು ಸೈಡಲ್ಲಿ ಇಡಬೇಕು, ಇದು ಇಲ್ಲಿ ಇಡಬೇಕು, ಮತ್ತು ಹೀಗೆ ಇಡಬೇಕು, ಆ ಥರ ಮಾಡಬೇಕು. ಅದು ನಮ್ಮದು ಡಬಲ್ ಚಿನ್ನೆಲ್ಲ ಬರುವಾಗ. ಮತ್ತು ನೆಕ್ಸ್ಟ್ ಒಂದು ನಮ್ಮದು ಬೆರಳಿಟ್ಕೊಂಡು ಹೀಗೆ, ಆ್ಯಕ್ಚುಲಿ ನಮ್ಮದು ಫೇಸ್ ಒಂದು ಹಾರ್ಟ್ ಥರ ಬರ್ತದೆ, ಆಯಿತಾ. ಸ್ಲೋ ಮೂಮೆಂಟ್ ಹೀಗೆ ಕೊಡಬೇಕು, ಸ್ಲೋ ಮಸಾಜ್. ಆ್ಯಕ್ಚುಲಿ ಬ್ಯೂಟಿ ಪಾರ್ಲರ್ಲೆಲ್ಲ ಹೋಗುವಾಗ ಅವರು ಫೇಸ್ ಮಸಾಜಿಂಗ್ ಮಾಡ್ತಾರಲ್ಲ, ಆಗ ಕೆಲವೊಮ್ಮೆ ನಮಗೆ ಒಂದು ಮಿನಿಮಮ್ ಫೇಶಿಯಲಿಗೆ 1000 ರೂಪೀಸ್ ಕೊಡಬೇಕಾ ಅಂತ. ಬಟ್ ಇದು ನಮಗೆ ನಮ್ಮ ಮನೆಯಲ್ಲಿ ಮಾಡ್ಬೋದಲ್ಲ, ಖರ್ಚು ಅಂತ ಇಲ್ಲ. ನೆಕ್ಸ್ಟ್ ಅಂದರೆ ಲಾಸ್ಟ್ ಎಕ್ಸಸೈಸ್, ಬಟ್ ಅದು ಎಂತ ಹೇಳೋದು, ಸಿಂಪ್ಲೆಸ್ಟ್ ಮತ್ತು ಒಂದು ಒಳ್ಳೆ ಎಕ್ಸಸೈಸ್. ಎಂತ ಗೊತ್ತಾ, ಸ್ಮೈಲ್ ಮಾಡಬೇಕು. ಹೀಗೆ ನಿಮ್ಮದು ನಿಜ ಸ್ಮೈಲ್. ಕೆಲವೊಂದು ನೋಡಿ, ನಾವು ಈ ಥರ ಸ್ಮೈಲ್ ಅಲ್ಲ, ನಿಮ್ಮದು ನಿಜ ಸ್ಮೈಲ್. ಇಲ್ಲಿ ಎಲ್ಲ ನಮ್ಮದು ಹಲ್ಲೆಲ್ಲ ತೋರಿಸಿಕೊಂಡು ಎಷ್ಟು ನಮಗೆ ನೆಗಡಲಿಕ್ಕೆ ಆಗ್ತದೆ. ಹೀಗೆ ನೆಗಡ ಕಣ್ಣು ಕೆಲವೊಮ್ಮೆ ಸಣ್ಣದಾಗ್ತದೆ, ಆ ಥರ ನೀವು ಸ್ಮೈಲ್ ಮಾಡಿ. ಸೊ ಇಷ್ಟು ಎಕ್ಸಸೈಸು ನಮ್ಮದು ಫೇಸಿಗೆ ಒಳ್ಳೆದಾಗ್ತದೆ. ಆ್ಯಕ್ಚುಲಿ ಇದು ಎಕ್ಸಸೈಸ್ ಎಲ್ಲ ನಮ್ಮದು ಫೇಸ್ ಎಕ್ಸ್ಪ್ರೆಷನ್ನೇ, ಅರ್ಥ ಆಯಿತಾ. ಸೊ ಈ ಥರ ಮಾಡಿದರೆ ಫೇಸ್ ಒಳ್ಳೆದಾಗತ್ತೆ, ಮತ್ತು ಮೈಂಡ್ ಕೂಡ ಖುಷಿ ಆಗುತ್ತೆ. ನಿಮಗೆ ಒಂದು ಮಿರರ್ ಮುಂದೆ ನಿಂತ್ಕೊಂಡು ನಿಮಗೆ ಮಾಡ್ಬೋದು. ಬೇಕಾದರೆ ನಿಮಗೆ ನಿಮ್ಮದು ಈ ಫೇಸ್ ಯೋಗ ಎಲ್ಲ ಮಾಡಿ ಒಂದು ನಿಮ್ಗೆ ಮೊಬೈಲಲ್ಲಿ ನಿಮಗೆ ರೆಕಾರ್ಡ್ ಮಾಡಿ ನಿಮಗೆ ಬೇಜಾರಿರುವಾಗ ನೀವು ಅದೊಂದು ನೋಡಿ ನಿಮಗೆ ಖುಷಿ ಆಗುತ್ತೆ. ಇನ್ನೊಂದು ಎಕ್ಸಸೈಸ್ ನಾನು ಹೇಳಿಲ್ಲ, ಅದೊಂದು ಲಿಪ್ಸದ ಎಕ್ಸಸೈಸ್ ಬಿಟ್ಟೋಯಿತು. ಅದು ಸೆಲ್ಫಿ ಎಲ್ಲ ತೆಗಿಯುವಾಗ ಗರ್ಲ್ಸ್ ಎಲ್ಲ ಹೀಗೆ ಲಿಪ್ಸ್ ಹಾಕ್ತಾಯಿಲ್ಲ, ಅದೇ ಥರ ಅದು ಹೀಗೆ ಮಾಡಿ ಮೇಲೆ ನೋಡಬೇಕು, ಸೀಲಿಂಗಿಗೆ ನೋಡಬೇಕು. ಅದು ನಮಗೆ ಕುತ್ತಿಗೆಗೆಲ್ಲ ಒಳ್ಳೆಯದು. ಇಲ್ಲಿ ಎಲ್ಲ ಒಂದು ಸ್ಟ್ರೆಚ್ ಆಗ್ತದೆ. ಅದು ಲಿಪ್ಸ್ ಮಾತ್ರ ಸ್ವಲ್ಪ ಅದೇ ಸೆಲ್ಫಿ ತೆಗೆಯುವಾಗ ಅವರು ಹೀಗೆ ಮಾಡ್ತಾರಲ್ಲ, ಅದೇ ಥರ ಸ್ವಲ್ಪ ಮುಂದೆ ತರಬೇಕು, ಆಯಿತಾ. ಸೊ ಎಲ್ಲರೂ ಎಕ್ಸಸೈಸ್ ಮಾಡಿ ಖುಷಿಯಾಗಿ ಇರಲಿ. ಇದು ಎಕ್ಸಸೈಸ್ ಮಾಡಿ ನೀವು ನೋಡಿ ನನಗೆ ಕಮೆಂಟ್ ಮಾಡಿ. ಮತ್ತು ಬೇರೊಂದು ವಿಷಯ ಅಂದರೆ, ಫೇಸ್ ಎಕ್ಸಸೈಸ್ ಮಾಡುವಾಗ ನಿಮ್ಮದು ಫೇಸ್ ಹೆಂಗೆ ಕಾಣ್ತದೆ, ನೀವು ಎಷ್ಟು ಮೇಕಪ್ ಮಾಡಿದರೆ ಸಹ, ಎಷ್ಟು ಬ್ಯೂಟಿ ಪಾರ್ಲರಲ್ಲಿ ಹೋಗಿದ್ರೆ ಸಹ, ಕೆಲವೊಮ್ಮೆ ನಮ್ಮದು ಫೇಸ್ಗೆ ಆ ಒಂದು ಯಂಗ್ ಫೀಲಿಂಗ್ ಸಿಕ್ಕೋದಿಲ್ಲ. ಮೇಕಪ್ ಹಾಕುವ ಟೈಮಲ್ಲಿ ಕೆಲವೊಮ್ಮೆ ಸಿಕ್ಕಬೋದು, ಬಟ್
ಮೇಕಪ್ ತೆಗೆದ ಮೇಲೆ ನಿಮಗೆ ಅದೊಂದು ಸಿಕ್ಕುದಿಲ್ಲ, ಅದು ಫೀಲಿಂಗ್, ಒಂದು ಗ್ರೇಸ್ ಸಿಕ್ಕುದಿಲ್ಲ. ಬಟ್ ಫೇಸ್ ಎಕ್ಸಸೈಸ್, ಫೇಸ್ ಯೋಗ ಮಾಡಿದರೆ, ದಿನಾಲು ಮಾಡಿದರೆ ನಿಮ್ಮದು ಫೇಸ್ ಒಳ್ಳೆದಾಗ್ತದೆ. ಅದಕ್ಕೆ ಮೇಲೆ ಖುಷಿ ಆಗುತ್ತೆ ನಮ್ಮದು ಮೈಂಡ್. ಈ ಥರ ಎಲ್ಲ ಆ್ಯಕ್ಚುಲಿ ಈ ಎಕ್ಸಸೈಸ್, ಈ ಎಕ್ಸ್ಪ್ರೆಷನ್ ಎಲ್ಲ ಮಾಡುವಾಗ ಆ್ಯಕ್ಚುಲಿ ನನಗೆ ಖುಷಿ ಆಗ್ತದೆ. ನಾನು ಫೇಸ್ ಯೋಗ ಮಾಡೋದು ಚೆಂದ ಆಗಲಿಕ್ಕಲ್ಲ, ನನಗೆ ಯಾವಾಗ ನಾನು ಡೌನ್ ಆಗೋದು ನಾನು ಹೋಗಿ ಹೀಗೆ ಮಾಡ್ತೆ, ಅದು ನಾನು ನೆಗೆಡ್ತೇನೆ. ಸೊ ಅದು ನನ್ನದು ಒಂದು ನೆಗೆಟಿವಿಂದ ಪಾಸಿಟಿವ್ ಆಗಿ ಬರಲಿಕ್ಕೆ, ಸಡನ್ ಬರಲಿಕ್ಕೆ ನಾನು ಯೂಸ್ ಮಾಡೋದೊಂದು ಟ್ರಿಕ್ ಅದು. ಸೊ ಎಲ್ಲರೂ ಟ್ರೈ ಮಾಡಿ, ಯಾರಿಗಾದರೂ ಟ್ರೈ ಮಾಡ್ಬೋದು. ಎಕ್ಸಾಮ್ಗೆ ಟೆನ್ಷನ್ ಆಗಿದ್ದರೆ ಮಕ್ಕಳಿಗೆ ಮಾಡ್ಬೋದು, ಮನೇಲಿ ತುಂಬ ಕೆಲಸ ಮಾಡಿ ಟೆನ್ಷನ್ ಆಗಿರುತ್ತೆ ಹೌಸ್ ವೈಫ್ಸಿಗೆ ಮಾಡ್ಬೋದು, ಆಫೀಸಲ್ಲಿ ಹೋಗಿ ಬೋಸಾದೆಲ್ಲ ತಲೆ ತಿನ್ನಿದ ಅವರಿಗೆ ಎಲ್ಲ ಮಾಡ್ಬೋದು, ಗಂಡಸರಿಗೆ ಮಕ್ಕಳಿಗೆ ಯಾರಿಗಾದರೆ ಮಾಡ್ಬೋದು. ಸೊ ಆಲ್ವೇಸ್ ಬಿ ಹ್ಯಾಪಿ. ಮತ್ತು ಒಂದು ವಿಷಯ, ದೇವರು ನಮ್ಮದು ಒಳಗೆ ಇದ್ದಾರೆ, ಆ ದೇವರನ್ನೇ ನಾವು ಪ್ರೀತಿ ಮಾಡಿ, ಅವರನ್ನೇ ನಾವು ಹೆದರಿಕೆ ಮಾಡೋದು ಬೇಡ, ದೇವರಿಗೆ ಯಾವಾಗಲೂ ಪ್ರೀತಿ ಕೊಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಬಿ ಹ್ಯಾಪಿ ಆಲ್ವೇಸ್.